ಇನ್ನು ವಿಜಯಪುರ ನಗರದಲ್ಲಿ ತಡರಾತ್ರಿ ಮಳೆ ಅಬ್ಬರಿಸಿದೆ. ನಗರದ ತಗ್ಗು ಪ್ರದೇಶಗಳಲ್ಲಿ ನಿಂತಿರುವಂತಹ ಮಳೆ ನೀರು. ಉತ್ತರ ಕರ್ನಾಟಕ ಭಾಗದಲ್ಲಿ ಮಳೆ ಅಬ್ಬರ ಜೋರಾಗಿದೆ. ನಗರದ ತಗ್ಗು ಪ್ರದೇಶಗಳಲ್ಲಿ ಮಳೆ ನೀರು ಇನ್ನೂ ಕೂಡ ನಿಂತಿದೆ. ಹಲವು ಮನೆ ದೇವಸ್ಥಾನಗಳಿಗೆ ಕೂಡ ಜಲ ದಿಗ್ಬಂಧನ. ಧಾನ್ಯ ಬೆಲೆ ಬಾಳುವಂತಹ ವಸ್ತುಗಳು ಈಗ ನೀರಿಗೆ ಆಹುತಿಯಾಗಿರೋದು. ಸಾಕಷ್ಟು ಬಯಲು ಪ್ರದೇಶ ಆಗಿರುವಂತಹ ಕಾರಣ ನೀರು ಹರಿದು ಹೋಗೋಕೆ ಹೆಚ್ಚಿನ ಜಾಗ ಇಲ್ಲ. ಸೊ ಆ ಕಾರಣಕ್ಕೆ ರಸ್ತೆ ಬದಿಗೆ ನಿಲ್ಲಿಸಿರುವಂತಹ ಬಸ್ಗಳು ಕೂಡ ಈಗ ನೀವು ನೋಡ್ತಿರೋ ಹಾಗೆ ಸುಗಮ ಮತ್ತು ಗಣೇಶ್ ಬಸ್ ಏನು ನೋಡ್ತಾ ಇದ್ದೀರಾ. ಸೊ ಎರಡೂ ಬಸ್ಗಳಿಗೂ ಕೂಡ ನಿಂತಲ್ಲೇ ಈಗ ನೀರು ಕವರ್ ಆಗಿರೋದನ್ನು ಸಮಸ್ಯೆ ಆಗಿದೆ. ಇನ್ನು ನೆನ್ನೆ ರಾತ್ರಿಯ ದೃಶ್ಯಗಳನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಮಳೆ ಹೇಗಿತ್ತು, ಬೆಳಗ್ಗೆ ಆದರೂ ಕೂಡ ನೀರು ಹಾಗೇ ನಿಂತಿದೆ. ಅವೈಜ್ಞಾನಿಕ ರಸ್ತೆ ಕಾಮಗಾರಿಯಿಂದ ಜಲ ಸಂಕಷ್ಟ ಎದುರಾಗಿರೋದು. ಪಾಲಿಕೆ PWD ಇಲಾಖೆ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನಿಮಗೆ ದೃಶ್ಯದಲ್ಲಿ ನೋಡ್ತಾ ಇದ್ರೆ ಒಂದು ರಾತ್ರಿಯ ದೃಶ್ಯಗಳು, ಮತ್ತೊಂದು ಕಡೆ ಇನ್ನೂ ಕೂಡ ಬೆಳಗಾದರೂ ಕೂಡ ಮನೆಯ ಮುಂದೆ ಎಷ್ಟರ ಮಟ್ಟಿಗೆ ನೀರು ನಿಂತಿದೆ ಅಂತ ನಮ್ಮ ಪ್ರತಿನಿಧಿ ಅಶೋಕ್ ಯಡಳ್ಳಿ ಇಲ್ಲಿನ ಒಂದು ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ. ಮನೆ ನೋಡೋಣ. ನಿನ್ನೆ ರಾತ್ರಿ ವಿಜಯಪುರ ನಗರದಲ್ಲಿ ಸುರಿದಂಥ ಮಳೆ ಭಾರಿ ಅವಾಂತರವನ್ನೇ ಸೃಷ್ಟಿ ಮಾಡಿದೆ. ಏನು ವಿಜಯಪುರ ನಗರದ ಕಣ್ಣಾನಗರ ಇರ್ಬೋದು, ರಾಮನಗರ ಸೇರಿದಂತೆ ಇನ್ನಿತರ ಬಡಾವಣೆಗಳ ಮನೆಗಳಲ್ಲಿ ನೀರು ಸಂಗ್ರಹವಾಗಿದೆ. ಸದ್ಯ ನಾವು ಕಣ್ಣಾನಗರದ ಈ ಭಾಗದಲ್ಲಿದ್ದೀವಿ. ಇಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ಮಳೆ ನೀರು ಇಲ್ಲಿ ನಿಂತಿದೆ ಅಂತ. ಏನು ಈ ಏರಿಯಾದ ಸುತ್ತಮುತ್ತಲ 5-6 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ನೀರು ಇಲ್ಲಿ ಹರಿದು ಬರುತ್ತೆ. ಇಲ್ಲಿಂದ ಇದು ನೀರು ಪಾಸಾಗಿ ಕೋಟೆಗವಾಡಿಯ ಕಂದಕಕ್ಕೆ ಸಂಪರ್ಕ ಮಾಡಬೇಕು. ಆದರೆ ಅದು ಸಾಧ್ಯವಾಗದ ಕಾರಣ ಇಡೀ ಪ್ರದೇಶಗಳಲ್ಲಿ ನೀರು ಆವರಿಸಿಕೊಂಡಿದೆ. ಹಲವಾರು ಮನೆಗಳಲ್ಲಿ ಮತ್ತು ದೇವಸ್ಥಾನಗಳಲ್ಲಿ ನೀರು ಆವರಿಸಿದೆ. ಪ್ರತಿಯೊಂದು ಮನೆಯಲ್ಲಿ 1 ರಿಂದ 1.5 ಅಡಿ ನೀರು ನಿಂತಿದೆ. ನಿನ್ನೆ ರಾತ್ರಿ ನೀರು ನಿಂತ ಪರಿಣಾಮ ಮನೆಗಳಿರ್ತಕ್ಕಂಥ ವಸ್ತುಗಳು, ಪಡಿತರ ಸೇರಿದಂತೆ ಇನ್ನಿತರ ವಸ್ತುಗಳೆಲ್ಲ ತೊಯ್ದು ತೊಪ್ಪೆಯಾಗಿವೆ. ಜನಜೀವನ ಅಸ್ತವ್ಯಸ್ತವಾಗಿದೆ. ಇಲ್ಲಿ ನೋಡ್ಬೋದು ಆ ಭಾಗದಲ್ಲಿ ಇಲ್ಲಿ ನೀರನ್ನು ಹೊರ ಹೋಗುವ ಮಾರ್ಗ ಇದು. ಅಪಾರ ಪ್ರಮಾಣದ ನೀರಿಗೆ ಹೊರ ಹೋಗೋಕ್ಕೆ ಅಲ್ಪ ಪ್ರಮಾಣದ ಮಾರ್ಗ ಇದೆ, ಅಂದರೆ ಕಡಿಮೆ ಔಟ್ಪುಟ್ ಇದೆ. ಹೀಗಾಗಿ ಆ ಕಡೆ ಭಾಗದ ನೀರು ಸರಾಗವಾಗಿ ಮುಂದೆ ಹರಿದು ಹೋಗ್ತಾ ಇಲ್ಲ. ಈ ಕಾರಣದಿಂದ ಇಲ್ಲಿ ಮನೆಗಳು ಇದೀಗ ಜಲಾವೃತವಾಗಿವೆ. ನಮ್ಮ ಎದುರಿಗೆ ದೃಶ್ಯ ಕಾಣಿಸ್ತಾ ಇರ್ಬೋದು, 2 ಖಾಸಗಿ ಬಸ್ಗಳಿದ್ದಾವೆ. ಅವು ಸಹ ನೀರಲ್ಲಿ ನಿಂತಿದ್ದಾವೆ. ಅವುಗಳ ಇಂಜಿನ್ಗಳಲ್ಲಿ ನೀರು ಹೋಗಿ ಆ ಬಸ್ಗಳಿಗೆ ಕೂಡ ಹಾನಿಯಾಗಿರೋದು ನಮಗೆ ಕಂಡು ಬರ್ತಾ ಇದೆ. ಇಲ್ಲಿಯ ಎಲ್ಲ ನಿವಾಸಿಗಳು ಇಲ್ಲಿ ನೆರೆದಿರೋದು ನಮಗೆ ಕಂಡು ಬರ್ತಾ ಇದೆ. ಈ ನೀರನ್ನು ಶತಾಯಗತಾಯ ಮಾಡಿ ಹೊರಗಡೆ ಹಾಕೋಕೆ ಇವರು ಮುಂದಾಗ್ತಾ ಇದ್ದಾರೆ. ಪಾಲಿಕೆಯ ಮತ್ತು PWD ಇಲಾಖೆಯ ಅಧಿಕಾರಿಗಳ ಅವೈಜ್ಞಾನಿಕ ಕಾಮಗಾರಿಯೇ ಇದಕ್ಕೆ ಕಾರಣ. ಏನು ಕಣ್ಣಾನಗರ ಇರ್ಬೋದು, ರಾಮನಗರ ಇರ್ಬೋದು, ಅದರ ಹಿಂದಿನ ಇತರ ಭಾಗಗಳ ಏರಿಯಾದ ನೀರು ಹೊರ ಹೋಗೋಕ್ಕೆ ಈ ರಸ್ತೆ ಆಚೆ ಕಡೆ, ಅಂದರೆ ಈ ಬಲಭಾಗದಲ್ಲಿ ಏನಿದೆ ಈ ರಸ್ತೆಯನ್ನು ಹೊಸದಾಗಿ ನಿರ್ಮಿಸಲಾಗಿದೆ. ಈ ರಸ್ತೆಯಿಂದ ಬಲಭಾಗದ ನೀರು ಕೆಳಗಡೆ ಹೋಗಿ ಏನು ಕೋಟೆಗೋಡಿಯ ಕಂದಕಕ್ಕೆ ಸೇರಬೇಕು. ಆದರೆ ಆ ಕಂದಕಕ್ಕೆ ಸೇರೋಕೆ ಇರ್ತಕ್ಕಂಥ ಏನು ಮಾರ್ಗಗಳನ್ನು ಬಂದ್ ಮಾಡಿದ್ದಾರೆ. ಕೇವಲ ಒಂದು ಔಟನ್ನು ಇಟ್ಟಿದ್ದಾರೆ. ಆ ಕಾರಣದಿಂದ ಇಡೀ ಈ ಭಾಗ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಇದರಿಂದ ಜನಜೀವನ ಅಸ್ತವ್ಯಸ್ತವಾಗಿದೆ. ಇದಕ್ಕೆಲ್ಲ ನೇರವಾಗಿ ಕಾರಣ ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಮತ್ತು PWD ಇಲಾಖೆ ಅಧಿಕಾರಿಗಳು ಕಾರಣ ಅಂತ ಆರೋಪ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಸಂಬಂಧಿಸಿದಂಥ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಅಧಿಕಾರಿಗಳು ಸೂಕ್ತವಾದ ಗಮನ ಕೊಡಬೇಕು ಅನ್ನೋ ಒಂದು ಒತ್ತಾಯವನ್ನು ಇಲ್ಲಿಯ ಜನರು ಮಾಡ್ತಾ ಇದ್ದಾರೆ.